ಸಾಲಿ ಇಲ್ಲೈತೆ. ಹ್ಞೂ, ಇರಲಿ ಬಿಡು. ಹಳ್ಳಂದು ಮತ್ತೆ ಹಿಂಗೆ ಇರುತ್ತೆ. ಈಕಿ ಹೆಲ್ಪರನ? ಫೋನ್ ಮಾಡಿದ್ದೆ, ಹೆಲ್ಪರಿಗೆ ನಂಬರ್ ಕೊಟ್ಟಿದ್ರು. ಈಗನೇ ಇರ್ಬೇಕಾನ? ಈಕಿನ ಹೆಸರೇನೋ ಹೇಳಿದ್ರು, ನೆನಪ ಹಾರಿ. ಹಲೋ, ನೀವು ಯಾರಿ? ನಾನು ಹೊಸ್ತಾಗಿ ಬಂದೀನಿ, ಅಂಗನವಾಡಿ ಟೀಚರ್ ನಾನು. ನೀನು? ನಾನು ರೀ, ಹೆಲ್ಪರ್ ರೀ. ಗೊತ್ತಾಗಲಿಲ್ಲ ರೀ ಮೇಡಮರ್, ಸಾರಿ ರೀ. ಬರ್ರಿ, ನನ್ನ ಹೆಸರು ರೀ ಇದು ಮಲ್ಲಿಕಾ ರೀ. ಹಾಂ ಬರ್ರಿ. ಫೋನ್ ಮಾಡೀನಿ ಮನೆಗೆ ಬಾ ಅಂತೇಳಿ, ಯಾಕೆ ಬರಲಿಲ್ಲ? ಇಲ್ರಿ ಮೇಡಮರ, ನನ್ನ ಗಂಡ ಫುಲ್ ಕುಡ್ದು ಬಂದ್ಬಿಟ್ಟಾನ್ರಿ. ಅವನಿಗೆ ಒಂದಿಟ್ಟು ಬೈಬೇಕಲ್ರಿ. ಬೈಯುಟ್ಲೇನೆ ಹೊತ್ತಾಗ್ಬಿಡ್ತು. ಮತ್ತೆ ಒಂದೆರಡು ಏಟು ಹೊಡೆದು ಕೈ ಭಾಳ ಸಕತ್ಬಿಟ್ಟಿರಿ ನಾನು. ಹಂಗಾಗಿ ಅದ್ರೊಳಗೆ ನಾನು ನೆನಪ ಹಾರಿಬಿಟ್ಟೀನಿ ರೀ. ಇನ್ನೊಂದ್ಸರಿ ಬರ್ತೀನಿ ಹೇಳ್ರಿ. ಬರ್ರಿ ಒಳಗೆ ಬರ್ರಿ. ಸಾಲಿ ತೋರಿಸ್ತೀನಿ ರೀ. ಏನು ನಿನ್ನ ಗಂಡಗ ಹೊಡಿದು ಬೈದು ಮಾಡ್ತೀಯ ನೀನು? ಹ್ಞೂ ರೀ, ಮತ್ತೆ ನನಗೆ ಹೊಡಿತಾನ. ಅದ್ರ ಸಂಬಂಧ ಈಗ ನಾನು ಅಂಜಂಗಿಲ್ರಿ ನಾನು. ಕುಡಿದು ಬರೋದು ಅಟ್ಟ ತಡ ರೀ. ಹಾಕೊಂಡು ಹೊಡಿದ ಅವ ಕುಡಿದಿರ್ತಾನ, ನಾ ಕುಡಿದಿರ್ತೀನ, ಒಂದು ಗೊತ್ತಾಗಂಗಿಲ್ಲ. ಹೊಡಿದ ಅವ ಮತ್ತೆ ಹೊಡ್ಯಾಕ್ ಬರ್ತಾನ. ಏನಿಲ್ಲ, ನನ್ನ ತಲೆ ತಗೊಂಡು ಹಾಕಿ ಗುದ್ದಿ ಬಿಡ್ತೀನಿ. ಗಪ್ಪಾಗಿ ಬಿದ್ದು ಬಿಡ್ತಾನ. ಅವಾಗ ಅಲ್ಲೇ ಚಾದರ್ ಹಚ್ಚಿ ಮಲಗಿಸ್ಬಿಡ್ತೀನಿ ರೀ ಅಷ್ಟ. ಇಲ್ಲಿಕಂದ್ರೆ ಏನಿಲ್ರಿ, ಅವಾಗ ಎಷ್ಟು ಕಸಬಾರ್ಗಿ ಎಟ್ಟಿದು ಎಲ್ಲ ಹಾಳಾಗಿ ಹೋಗ್ಯಾವ್ರಿ, ಎಲ್ಲ ಹೊಡೆದು. ಏನು ಮಾಡ್ತೀರಿ ಮೇಡಮರ, ಇಂಥದೈತಿ ನಮ್ಮ ಪರಿಸ್ಥಿತಿ. ಒಂದಿಟ್ಟು ಇಲ್ಲೇನ ಕೆಲಸ ನೌಕರಿ ಐತಿ, ಇದಿಟ್ಟು ದುಡ್ಕೊಂಡು ತಿಂತೇವ್ರಿ. ಅವ ಏನು ಕೆಲಸ ಮಾಡಂಗಿಲ್ಲ, ಬಸ್ಸಿ ಮೇಡ ಯಾರ ಕುಡಿಯೋಣ ಕುಡಿಸಿ ಬಾ ಅಂತ ಅಂದ್ಗಳನ್ನ ಹೋಗ್ಬಿಡ್ತಾನ್ರಿ. ಕುಡಿದು ಬರ್ತಾನ್ರಿ. ಕುಡಿದು ನನ್ನ ಕಡೆ ಹೊಡೆಸ್ಕೊತಾನ್ರಿ ಅಷ್ಟ. ಬರ್ರಿ ನಮ್ದೇನು ಕೇಳ್ತೀರಿ? ನೀವು ನಿಮ್ಮ ಗಂಡ ಮಕ್ಕಳು ಎಲ್ಲರೂ ಇಲ್ಲೇ ಬಂದಿರೇನ್ರಿ? ಏನು ನನಗೆ? ನಾನು ಲಗ್ನ ಆಗಿ ಮಕ್ಕಳಾದವ್ರ ಜೊತೆ ಕಾಣಿಸಕತ್ತೀನಿ ನಿನ್ನ ಕಣ್ಣಿಗೆ? ಅಯ್ಯ ಹಂಗಲ್ರಿ, ಕೇಳಿದೀನಿ. ಮತ್ತೆ ಈ ಹೆಣ್ಮಕ್ಳು ಈಗ ದೊಡ್ಡವ್ರು ಇರ್ತಾರಲ್ರಿ, ಅದು ಕೇಳು ಸಹಜ ಅಲ್ರಿ. ಅದಕ್ಕೆ ಬ್ಯಾಸ್ರತನ್ರಿ ಮನ್ಸಿಗೆ. ಹಂಗೇನಾದ್ರೆ ಸಾರಿ ಇಲ್ಲಾಂದ್ರೆ ಬ್ಯಾಡ್ ಬಿಡ್ರಿ. ಯಾರು ಲಗ್ನ ಮಾಡ್ಕೊಂಡು ಏನು ಮಾಡ್ತೀರಿ? ನಾವು ಅನ್ಭವಿಸಕತ್ತಿಲ್ಲ. ಮನೆ ಮಕ್ಕಳು, ಅದು ಮನ್ಯಾಗ ಮಗ ಅದನ್ರಿ, ಎರಿಯುದ್ದ ಮಗ ಅದನ, ಏನು ಉಪಯೋಗಿಲ್ಲ. ಬರೇ ಸಾಲಿ ಕಲ್ತಾನ, ಡಿಗ್ರಿ ಮುಗ್ದೈತಿ, ಲಗ್ನ ಮಾಡಂತಾನ. ಎಲ್ಲಿ ಲಗ್ನ ಮಾಡೋದು? ಏನೈತಿ ನಮಗೆ? ಒಂದು ಮನೆ ಐತ್ರಿ, ಬಿಟ್ರೆ ಏನೂ ಇಲ್ಲ. ಯಾರು ಕೊಡ್ತಾರ ನಮ್ಗೆ? ಈಗ ಹೆಣ್ಣು ಸಿಗವಳಿಗೆ ಅದ್ರ ಸಮ ಸುಮ್ಮನೆ ಎಲ್ಲರೂ ಕೆಲಸ ನೋಡಪ್ಪ. ಕೆಲಸ ನೋಡಿಂದ ಯಾರ ಕೊಡ್ತಾರ ಅಂತ ಹೇಳ್ತೀನಿ. ಹ್ಞೂ ಅಂತಾನ, ಅಡ್ಡಾಡ್ತಾನ, ಬರ್ತಾನ, ಕೆಲಸ ಸಿಕ್ಕಿಲ್ಲ ಅಂತಾನ. ಹಿಂಗಾಗಿ ಸುಮ್ಮನೆ ಆಗ್ಬಿಟ್ಟಿನ್ರಿ ಮೇಡಮರ. ಏನು ಮಾಡೋದು? ನಿಮ್ಗೇನ ಅಂದ್ರೆ ಇನ್ನ ಲಗ್ನ ಆಗಿಲ್ರಿ ನೀವು? ನನ್ನ ಸ್ಟೇಟಸ್ ತಕ್ಕ ಸಿಗಬೇಕಲ್ಲ ಮಲ್ಲಿಕಾ, ಅದಕ್ಕೆ ನಾನು ಕಾಯಕತ್ತೀನಿ. ಅಲ್ಲಿ ಇಲ್ಲಿ ಹೇಳಿನಿ, ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ನೌಕರಿ ಇರಬೇಕು, ನನಗೆ ಏನು ಕೆಲಸ ಹಚ್ಚಬಾರ್ದು ಅಂತ ಗಂಡನ ನಾನು ನೋಡಾಕತ್ತೀನಿ. ಹಂಗತೆ ಇರಬೇಕು ಹುಡುಗ. ನನ್ನ ವಯಸ್ಸಿನವನೇ ಇರಬೇಕು. ಸೇಮ್ ಇಬ್ರು ಒಂದೇ ಏಜ್ ಇರಬೇಕು. ಇಬ್ರು ಒಂದೇ ಸೇಮ್ ವಿಚಾರ ಮಾಡಬೇಕು. ನಮ್ಮ ಮನ್ಯಾಗ ಎಲ್ಲಕ್ಕೂ ಒಬ್ಬ ಯಾರು ಬಂದ್ರಂದು ಅವ್ರವ್ರಿಗೆ ಒಂದೊಂದು ರೂಮ್ ಇರಬೇಕು. ಭಾಳ ಅದಾವ ನನ್ನ ವಿಚಾರಗಳು. ನನಗೆ ಒಂದು ಕಾರ್, ನನಗೆ ಅಂತ ಒಂದು ಸಪ್ರೇಟ್ ಕಾರ್ ಇರಬೇಕು. ಅವರಿಗೆ ಒಂದು ಕಾರ್ ಬೇರೆ ಇರಬೇಕು. ಮತ್ತು ಸ್ಕೂಟಿ ಇರಬೇಕು. ಮನೆಗೆ ಕೈಯಾಗ ಕೆಲಸ ಮಾಡೋರ್ಬೇಕು. ಟಕ್ ಅಂತ ನಾ ಏನು ಹೇಳ್ತೇನಲ್ಲ ಅಂತ ತೊಗೊಂಬಂದು ಕೈಯಾಗ ಕೊಡಬೇಕು. ಅದೆಲ್ಲ ನಾನು ಬೇಕು ನನಗೆ. ಅದಕ್ಕಂತಲೇ ಇಷ್ಟು ದಿನ ನಾನು ಕಾಯಕತ್ತೀನಿ. ಸಿಗ್ತಾರ ಹೇಳಿನಿ ಬ್ರೋಕರ್ಗೆ. ಆಯ್ತು ರೀ ಮೇಡಮರ, ನೋಡಿ ಹೇಳ್ತೇವಾಡ್ರಿ ಅಂತಂದಾರ. ನೋಡೋಣ. ಅದ್ರ ಸಂಬಂಧ ಇಷ್ಟು ದಿನ ಆಯಿತು. ನಮ್ಮವನು ಬ್ಯಾಸರಾಗಿ ಯಾವ ಲಗ್ನಾರ ಮಾಡ್ಕೊಬಿಟ್ರು ಬಿಡು ಅಂತಂದು ಸುಮ್ಮ ಕೂತಾಳ. ಹೋಲ್ ಬಿಡವ. ನಡಿ ಒಳಗೆ ನಡಿ. ಮುದುಕಿಗೆ ಈಕಿಗೆ ಕಾರ್ ಬೇಕಂತ, ಬಂಗ್ಲೆ ಬೇಕಂತ, ಕೈಯಾಗ ಕೆಲಸದವ್ರು ಬೇಕಂತ, ಈಕೆ ಓಡಾಡಕ್ಕೆ ಒಂದು ಸಪ್ರೇಟ್ ಕಾರ್ ಬೇಕಂತ. ಹಂಗೆ ಮುದುಕಿ ಅಕ್ಕ ಹಿಂಗೆ ಹೇಳ್ಕೊತ ಯಾರು ಸಿಗ್ತಾರೆ ಈಕಿಗೆ? ತಿರುಗಿ ಎಷ್ಟು 40 ನಡೀತಾವ. ನನ್ನ ಮಗ ಎಷ್ಟು ಸಣ್ಣ ಅದಾನ, ಸಿಗಾಕತ್ತಿಲ್ಲ. ಈಗ ಇಟ್ಟು ಮುದುಕಿಗೆ ಈಕಿಗೆ ಸಿಕ್ಬಿಡ್ತಾರೆ. ಈಗ ಯಾರ ಏನು ಸತ್ತೋರು ಅಂಥವ್ರು ಇದ್ರ ಸಿಗ್ತಾರೆ ನೋಡಿ. ನಮಸ್ಕಾರ ರೀ ಮೇಡಮರ. ಏನು ಒಂದು ಫೋನ್ ಮಾಡ್ಲಾರ್ದ ಬಂದು ಬಿಟ್ಟಿರಿ? ಏನು ಪಟೇಲಪ್ಪ ನೋಡ ನಮ್ಮ ಮುಂದೆ ಕತ್ಕೊಂಡು ನಿಂತ್ಲು. ಬರೋಣ ದರ್ಶನ ಆದಂಗೆ ಆಗೈತಿ ಪಟೇಲಂದು. ಆಯ್ತು, ಕಣ್ಣಿಟ್ಟಿಂದ ಬಿಡೋದೇ ಇಲ್ಲವ. ನಡಿ ನಮಗೆ ಯಾಕಬೇಕು ಇದೆಲ್ಲ? ಸುಮ್ಮನೆ ನೋಡ್ಕೋತ ಹೋಗೋದಷ್ಟೆ. ಫೋನ್ ಮಾಡ್ಬೇಕಂದಿನ್ರಿ, ನೀವು ತೋರಿಸಿದ್ರಲ್ಲ ಅದ್ರ ಸಂಬಂಧ ಬಂದೆ. ನಿಮಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದಂತ ಹೇಳ್ರಿ. ಮಲ್ಲಿಕಾ, ನೀವು ಹೋಗೊಳಗ ಕಸಾದ ಹುಡುಗಿ ನೀರಾದ ತುಂಬಿಡು ಹುಡುಗರಿಗೆ. ಫಿಲ್ಟರ್ ನೀರನ್ನ ಬೇಕು, ಗೊತ್ತೈತಿಲ್ಲ? ಹೇಳಿನಲ್ಲ ನಿನಗೆ ಫಿಲ್ಟರ್ ನೀರು ತುಂಬಿಡ್ಬೇಕಂತ. ಹೋಗಿ ನೀರು ತಗೊಂಬ. ಏನಿಲ್ಲ, ನೋಡ್ಕೊತ ನಿಂತಿ ಮಾತಾಡೋದು. ಹ್ಞೂ ರೀ ಗೌಡ್ರ. ಮಾತಾಡೋದು ನಾ ಕೇಳಿಬಿಟ್ನಂದ್ರೆ ಮತ್ತೆ ಎಲ್ಲರಿಗೆ ಹೇಳಿನಿ ಅಂದ್ರೆ ಅದಕ್ಕೆ ನಾನು ಈ ನೆಪ ಮಾಡಿ ಕಳ್ಸಕತ್ತಾನ. ಚಪ್ಪಲ ಚೆನ್ನಿಗರಾಯ ಜೊಲ್ಲೆ. ಹೇಳ್ರಿ, ಏನು ಈ ಕಡೆ ಬಂದ್ಬಿಟ್ರಿ? ಏನಿಲ್ಲ, ಹಂಗೆ ಟೀಚರು ಸಾಲಿಗೆ ಹೋದ್ರ ಸಾಲಿ ನೋಡಿದ್ರ ನಮ್ಮ ಸಾಲಿ ಹೆಂಗೈತಿ, ಇವ್ರಿಗೆ ಇಷ್ಟ ಆತ ಇಲ್ಲ ಕೇಳ್ಕೊಂಡು ಹೋದ್ರಾತಂತಂದು ಬಂದೆ. ಯಾಕೆ ಇಷ್ಟ ಆಗಲಿಲ್ಲ ನಾ ಬಂದಿದ್ದು? ಇಷ್ಟ ಆಗಿಲ್ಲ ಅಂತ ಯಾಕಂತೀರಿ? ನಿಮ್ಮೂರು
ಟೀಚರ್ ಬೇಕಂತೇಳಿ ಬರೆದು ಹಾಕಿದ್ದು ಅದಕ್ಕೆ ನಾನು ಇಲ್ಲಿ ಕೊಟ್ಟಿದ್ದು ನಾನು ನಿಮ್ಮನ್ನು ನೋಡಿದ್ದು ಆ, ಹಂಗೆಲ್ಲ ಅನ್ನಕ್ಕೆ ಬರ್ರಿ ಶಾಲೆ ಒಳಗೆ ಕುಂತ್ಕೊಂಡು ಮಾತಾಡೋಣಂತ ಬರ್ರಿ. ಹೌದಾ ಹಾಂ ಆಯ್ತು ನಡಿ. ಏನು ನಾನು ಹುಡ್ಕೊಂಡು ಬಂದ್ಬಿಟ್ಟನ ಪಟೇಲ ಏನೈತೆ ನನ್ನ ಮನಸ್ನಾಗ ನೋಡು ನಿಂದ್ರ ಪರ್ಸು ನನಗೆ ಯಾಕೆ ನೆನಪಕ್ಕನ ಹಾಂ ನೌಕರಿ ಮಾಡಂಗಿಲ್ಲ ಏನೂ ಇಲ್ಲ ಆದ್ರೆ ನೋಡಕ್ಕೆ ಎಷ್ಟು ಚಂದ ಅದಾನ ನನಗವ ಅಂದ್ರೆ ಭಾಳ ಇಷ್ಟ ನಮ್ಮ ಮನ್ಯಾಗ ಹೇಳ್ಬೇಕತ್ತೀನಿ ಅಂಜಿಗೆ ಬರ್ತೈತಿ ಆದ್ರೆ ಅವ ನಾನು ಇಷ್ಟಪಡ್ತಾನೆ ಇಲ್ಲ ಯಾರಿಗೂ ಗೊತ್ತು ಆದರೂ ನಾನು ಇಷ್ಟಪಡ್ತಿರ್ಬೇಕು ಹೇಳೋಕ್ಕಾಗಂಗಿಲ್ಲ ನನ್ನಷ್ಟು ಸೌಂದರ್ಯವತಿ ಇಲ್ಲಿ ಯಾರದಾರು ಹೇಳ ಎಷ್ಟು ಚಂದದಿ ಅಂತಾರೆ ಎಲ್ಲರೂ ಗುಂಡ್ಗುಂಡಕ್ಕೆ ಟೊಮಾಟೊ ಇದ್ದಂಗೆ ಅದಿ ನೋಡಂತಾರೆ ಎಲ್ಲರೂ ಹೆಂಗೆ ಹೇಳಬೇಕು ಅವನಿಗೆ ಹಾಂ ಅವ ಹೇಳಿದ್ರೆ ಚಂದ ನಾನಾಗಲಿ ಹೋಗಿ ಹೆಂಗೆ ಹೇಳಿ ನಾನು ಲವ್ ಮಾಡ್ತೀನಿ ಅಂತ ಹೇಳಿ ಯಪ್ಪ ಏನು ಮಾಡಲಪ್ಪ ಆಕಿ ನಮ್ಮ ಗೆಳತಿಗೆ ಫೋನ್ ಮಾಡ್ತೀನಿ ಅಂದ್ರೆ ಫೋನ್ ಮಾಡಿ ಎಲ್ಲಿದಾನ ಅಂತ ಕೇಳ್ತೀನಿ ಕೇಳಿ ಅಲ್ಲಿಗೆ ಹೋಗ್ತೀನಿ ಇದ್ದಲ್ಲಿ ಹೋಗಿ ಏನಾರು ನೆಪ ಮಾಡ್ಕೊಂಡು ಮಾತಾಡಿಸ್ತೀನಿ. ಏನ ಪಿಸಿರಿ ಒಬ್ಬಕ್ಕೆ ಮಾತಾಡಕತ್ತಿ ಏನದು ಅಮ್ಮ ಒಂದಿಟ್ಟು ಚಂದ ಮಾತಾಡು ನಾನು ನಿನ್ನ ಮೊಮ್ಮಗಳದೀನಿ ಪಿಸಿರಿ ಪಸಿರಿ ಅಂತ ಅನ್ನಕ್ಕೆ ಹೋಗಬೇಡ ನೀನು ನಾನು ನಿನಗೆ ಎಮ್ಮ ಅನ್ನೋರೇ ಎಮ್ಮಿ ಅಂತೀನೇನ ಏನು ಮಾತಾಡ್ತೀಯನ ನಿನ್ಗೆ ಚಂದ ಕಾಣಿಸುತ್ತ ಮೊಮ್ಮಗಳು ಅನ್ನೋದು ಒಂದಿಟ್ಟು ಪ್ರೀತಿ ಇಲ್ಲ ನಿನಗೆ ಯಾಕೆ ಏನಾಯ್ತು ಹಾಂ ಇಬ್ಬರಿಗೆ ಆಗೇ ಬರಂಗಿಲ್ಲ ನೋಡು ಯಾಕೆ ಬೇಯವ ಏನಂದಕ್ಕಿಗೆ ಏನಾರ ಅನ್ಲಿ ಏನಾರ ಬಿಡ್ಲಿ ಅಲ್ಲಿ ನಿನ್ನ ಹೆಂಡತಿ ಮಾರಿ ನೋಡಲಿ ಜೋದ ಬಿಡ್ಕೊಂಬಂದಾಳೆ ಯಾಕ ಏನಾತಲೇ ಹಾಂ ಹಿಂಗ್ಯಾಕೆ ಮಾಡಿ ಮಾರಿನ ಏನಾತು ಬೊಗಳು ಹಿಂಗ್ಯಾಕ್ ಮಾಡಿ ಮಾರಿನ ಏನು ಆರಾಮಿಲ್ಲನ ತಲೆ ನುಸಕತೈತೆ ಮತ್ತೆ ಎತ್ತಿ ಭಾಳ ಸುಸ್ತಾಗತೈತಿ ಬದುಕ್ತಿನ ಇಲ್ಲ ಒಂದು ಗೊತ್ತಾಗತ್ತಿಲ್ಲ ಅಯ್ಯವ್ವ ಆಗಕತ್ತಿಲ್ರಿ ನನಗಾಗಕತ್ತಿಲ್ಲ ಯಾಕೆ ಬೇ ಊಟ ಮಾಡಿಲ್ಲನ ಅಯ್ಯಯ್ಯ ಎಲ್ಲ ಅಡಿಗೆ ಮಾಡಿಟ್ಟಿದ್ನಲ್ಲ ಯವ್ವ ಯಾಕೆ ಊಟ ಮಾಡಿಲ್ಲ ಸಜ್ಜಕ ಅನ್ನ ಸಾರು ಪಲ್ಯ ಎಲ್ಲ ಮಾಡಿದ್ದೆ ನನ್ನ ಮಗ ಮಾತು ಉಪವಾಸ ಇರ್ತಾನಂತಂದು ನಾ ಊರಿಗೆ ಹೋದಾಗ ಏನೂ ಅಡಿಗೆನೇ ಮಾಡಿಲ್ಲ ಬರೀ ತಂಗಡ ರೊಟ್ಟಿ ತಿಂದು ಹೊರಕಡೆ ಹೆತ್ತಿತ್ತು ನನ್ನ ಮಗಗ ಅದ್ರ ಸಂಬಂಧ ಮಾಡೀನಿ ನೀ ಅಂತೂ ಏನು ಮಾಡಂಗಿಲ್ಲ ಬರೀ ಮಂದಿ ಮನೆಯಾಗ ಅಡ್ಡಾಡ್ದ ಮಾಡ್ತಿ ಅದಕ್ಕೆಲ್ಲ ಮಾಡಿದ್ನಲ್ಲ ಉಣ್ಬೇಕಿಲ್ಲ ಏನ ಏನಾಗ ಸಗಿಸಿ ಹಾಕಿರ್ತೀನಿ ಅಂತ ಏನಾರ ಉಳ್ಳಾರ ಬಿಟ್ಟೆ ಏನು ಹೆಂಗ ಪಾಪ ಆಕಿ ಹೊಸ ಆಕಿ ಪಾರವ ಶಿವಪ್ಪನ ನೋಡು ಶಿವಪ್ಪನ ಹೆಂಡತಿ ತಾಯಿ ಆಕಿ ಬಂದಿಲ್ಲ ಒಂದಿಟ್ಟು ಪಲ್ಯ ಇದ್ರೆ ಕೊಡ್ರಿ ಅಂತಂದು ಮತ್ತಾಕಿ ಪಲ್ಯ ಸಾರು ಸಜ್ಜಕ ಎಲ್ಲ ಹಾಕೊಟ್ಟೆ ಯಾಕೆ ಉಣ್ಲಿಲ್ಲನ ಏನತ್ತ ಮಲ್ಲಿ ಗಾಬ್ರೆ ಒಮ್ಮೆಲ್ಗೆ ಬಿದ್ದ ಬಿಟ್ಟಲ್ಲ ಏನಾಯ್ತು ಅತ್ತಿಯಾರ ಎಂತಾದು ಮಾಡಿದ್ರಿ ನೀವು ಅನಾಹುತ ನಾನು ನಮ್ಮ ಮನೆಯಿಂದ ಏನು ಖರ್ಚಾಗಬಾರ್ದಂತ ಮಂದಿ ಮನೆಗೆ ಬಂದು ಅಡಿಗೆ ಮಾಡ್ತೀನಿ ಎಲ್ಲ ಉಳಿಸಿದ್ದೆ ನೀವು ಬಂದು ಎಲ್ಲ ಮಾಡಿ ಮತ್ತೆ ಆಕಿ ಪಾರಂತ ಅಂತ ಆಕಿ ಸದೆ ಕೊಟ್ಟು ಕಳಿಸಿರಿ ನಾನು ಹಿಂಗಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋಗ್ತೀನಿ ನಾನು ಏವ್ವ ನಾನು ಎದಿ ಡಬ 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 ಅನ್ನಕತ್ತ ಏವ್ವ ಉದಯ ಬದುಕ್ತೀನಿ ಇಲ್ಲ ನಾನು ಯವ್ವ ನಾನೀಗ 2 ದಿನ ಆಯ್ತು ಯಾರ ಮನೆಯಾಗೂ ಏನು ಕೊಟ್ಟಿಲ್ಲ ರೊಟ್ಟಿ ಕೊಡ್ರಿ ಅಂದ್ರೆ ರೊಟ್ಟಿ ಕೊಡಕತ್ತಿಲ್ಲ ಒಂದಿಟ್ಟು ಅನ್ನ ಸಾರ ಹಾಕಿ ಕೊಡ ಅಂದ್ರೆ ಅನ್ನ ಸಾರ ಹಾಕಿ ಕೊಡಕತ್ತಿಲ್ಲ ಒಂದಿಟ್ಟು ಚಾ ಮಾಡ್ರಿ ಅಂದ್ರೆ ಚಾ ಮಾಡಕತ್ತಿಲ್ಲ ಯಾರು ಇಲ್ಲ ಇಲ್ಲ ಅನ್ನಕತ್ತಾರ ಹಿಂದಗಡೆ ಕೊಡ್ತೀನಿ ಬಾರವ ಅಂತೇಳಿ ಹೊರಗೆ ಕರ್ಕೊಂಡೋಗಿ ಮಾತಾಡ್ತಾ ಕುಂದಿರ್ತಾರ ನಾನು ಅದ ಇದಕ್ಕೆ ನಮ್ಮ ಮನೆಯಿಂದ ಹೆಂಗೆ ಉಣ್ಲಿ ಅಂತಂದು ಊಟನ ಮಾಡಿಲ್ಲ ನಾನು ಸುಸ್ತಾಗಿ ಈ ಗತಿ ಬಂದೀನಿ ನೀ ನೋಡಿದ್ರೆ ಮಂದಿಗೆ ಕೊಟ್ಟು ಕಳಿಸ್ತೀಯಲ್ವೇ ಎತ್ತಿ ಮುಗೀತು ನಂದು ಮುಗೀತ ಯವ್ವ ಮುಗೀತು ಯವ್ವ ಯಾರು ಏನು ಕೊಟ್ಟಿಲ್ಲ ಅಂತೇಳಿ ಊಟನೇ ಮಾಡಿಲ್ಲಲ್ಲ ಬೇಕಿ ಅಂಥದ್ರಾಗ ನೀ ಎಲ್ಲ ಥರ ಅಡುಗೆ ಮಾಡಿ ಅಂತ ಹೇಳಿಬಿಟ್ಟು ಎದಿನ ಹೊಡ್ಕೊಂಡ್ಬಿಟ್ಲೆ ನಾನು ಹೆಂಡತಿ ಡಾಕ್ಟರ್ ಕರ್ಕೊಂಬರ್ತೀನಿ ಮೊದಲು ಹೋಗಿ ಏ ಅಪ್ಪ ಇದು ಡಾಕ್ಟರ್ ಕರ್ಕೊಂಬಂದ್ರೆ ಏನು ಆರಾಮಾಗೋದು ಅಲ್ಲಿದು ಮಂದಿ ಮನೆ ತಿಂದ್ರೆ ಆರಾಮಾಗತ್ತೆ ಇದಕ್ಕೆ ಮನೆಯಿಂದ ಒಟ್ಟ ಖರ್ಚಾಗಬಾರ್ದು ಏ ಅಪ್ಪ ಎಂಥದ್ರ ತಗೊಂಬಂದು ಕಟ್ಟಿನೇ ಅಪ್ಪ ನಿನಗ ಇಂಥ ಪರಿಚಿಪುಣ್ತನ ಮಾಡದ ಹೋಗು ಈಕಿಗೆ ಹೇಳು ಗಿರ್ಜಿಗೆ ಈಕೆ ಕಲ್ಲವ್ಗ ಅವ್ರಿಗೆಲ್ಲರಿಗೂ ಹೇಳಿ ಒಂದಿಟ್ಟು ಅನ್ನ ಸಾರು ಪಲ್ಯ ಏನೇನೈತಿ ತಿನ್ನಾಗೆಲ್ಲ ತಗೊಂಬರ್ರಿ ತಿಂದು ನನ್ನ ಹೆಂಡತಿ ಅದು ಕುಂದಿರ್ತಾಳೆ ಇಲ್ಲಿಕಂದ್ರೆ ಸಾಯಕತ್ತಾಳ ಅಂತ ಹೋಗಿ ಹೇಳು ಹೋಗು ಡಾಕ್ಟರ್ ಕರ್ಕೊಂಬರಬೇಡ ಹೋಗಿ ಕರ್ಕೊಂಬ ಮೊದ್ಲು ಅವ್ರನ್ನೆಲ್ಲರನ್ನು ಹೌದೇ ಅಮ್ಮ ನೀ ಕರೆಕ್ಟ್ ಹೇಳಿದ್ ನೋಡಿ ಇದು ಒಂದು ಮಾತು ಭಾಳ ಕರೆಕ್ಟ್ ಹೇಳಿದಿ ನೀನು ನಿಮ್ಮ ಅವನ ಶಾಲಿನ ಕಲಿ ಯಾರು ಏನು ಕೊಟ್ಟಿಲ್ಲ ಅಂತ ಹೇಳಿ ಕೂಳು ಬಿಟ್ಟು ಹೆಂತಗತಿ ತಗೊಂಡ ನೋಡು ಇಲ್ಲಿಕಂದ್ರೆ ಹಿಂಗ ಸತ್ತು ಹೋಗುತ್ತಿದ್ದು ಕೂಳು ತಿನ್ಲಾರ್ದನ ಇದು ಎಂತದು ಹೋಗ್ತೈತೆ ಏನು ಹಿಂಗೈತೆ ಅಂತ ಗೊತ್ತಿತ್ತಂದ್ರೆ ನಾನು ನಿಮ್ಮ ಅಪ್ಪಗ ಕಟ್ಕೊಂಡ ಬರ್ತಿದ್ದಿಲ್ಲವ ಯವ್ವ ನೀನು ಹಿಂಗೆ ಕಲ್ತು ನೀನು ಕೂಳಿ ಬಿಟ್ಟು ಹಿಂಗ ಸಾಯ್ರಿ ಇಬ್ರು ತಾಯಿ ಮಗಳು ಏಯ್ ಬಾಯ್ ತಗೊಂಡು ನಿಂತಲ್ಲ ಹೋಗಕ್ಕೆ ಗಿರ್ಜಿಗೆ ಆ ಕಲ್ಲೋಗ ಪಾತಿಗೆ ಎಲ್ಲರಿಗೂ ಹೇಳು ಒಂದೊಂದು ರೊಟ್ಟಿ ಯಾರ್ಯಾರ ಮನೆಗೆ ಏನೇನು ಮಾಡ್ರಿ ಎಲ್ಲ ತಗೊಂಬರ್ಯವ ತಂದು ಬಾಯಿ ಸುರ್ರಿ ಅಂತ ಹೇಳು ಹೋಗ ಯವ್ವ
ಉಸಿರಾಡಕತ್ತಾಳೆ ಇಲ್ಲ ಅನ್ನೋದು ಸ್ವಲ್ಪ ನೋಡ್ಬೇ. ಯಪ್ಪ ಉಸಿರಾಡಕತ್ತಾಳ ಮೊದ್ಲು ಹೋಗಿ ಇಲ್ಲಿಕಂದ್ರ ಸತ್ತ ಹೊಕ್ಕಾಳ ನೋಡು. ಹೋಗಕ್ಕೆ ಗಿರ್ಜಿಗೆ ಹೇಳು ಜಲ್ದಿನ ತಗೊಂಡ್ ಬರ್ರಿ ಅಂತ ಹೇಳು. ಆಕಿ ಮಂದಿ ಮನಿ ತಿಂದಿಂದ ಎದ್ದು ಕುಂದಿರ್ತಾಳ ನನಗೆ ಗೊತ್ತೈತಿ. ಹೋಗ ನೀನ ಮಾನಿಗಡಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.